ಸೊ 400 ಕೋಟಿ ದರೋಡೆ ಪ್ರಕರಣ ಇದೇನು ಕಲ್ಪನೆನಾ ಅಥವಾ ವಾಸ್ತವನಾ? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ ಅಂತಂದ್ರೆ 400 ಕೋಟಿ ದರೋಡೆ ಬಗ್ಗೆ ಯಾರೊಬ್ರು ದೂರು ಕೊಟ್ಟಿಲ್ಲ. 2,000 ರೂಪಾಯಿ ಕಳ್ಕೊಂಡ್ರೆ ಕಂಪ್ಲೇಂಟ್ ಕೊಡ್ತಾರೆ. 400 ಕೋಟಿ ಬಗ್ಗೆ ಯಾರೂ ದೂರು ಕೊಟ್ಟಿಲ್ಲ. ಹಾಗಾದ್ರೆ 400 ಕೋಟಿ ದುಡ್ಡು ಯಾರದ್ದು? ಯಾಕೆ ಅವ್ರು ದೂರು ಕೊಟ್ಟಿಲ್ಲ ಕಳ್ಕೊಂಡು? ಅದೇನು ಹವಾಲಾ ಹಣನ, ಬ್ಲ್ಯಾಕ್ ಮನಿನ? ಗೊತ್ತಾಗ್ಬಿಡುತ್ತೆ ಅಂತ ಕಂಪ್ಲೇಂಟ್ ಕೊಡ್ಲಿಲ್ವಾ? ಎಲ್ಲಿ ಹೋಯ್ತು ಈ ರಾಶಿ ರಾಶಿ ಹಣ? ಎಲ್ಲಿ ಹೋಯ್ತು ಈ ದುಡ್ಡು? ಆ ಕಂಟೈನರ್ಗಳೆಲ್ಲಿ? ಅಟ್ಲೀಸ್ಟ್ ಅದರ ಬಿಡಿ ಭಾಗಗಳಾದರೂ ಸಿಗಬೇಕಲ್ಲ. ಹವಾಲಾ ರೂಪದಲ್ಲಿ ದೇಶದಿಂದ ಹಾರು ಹೋಯ್ತಾ ಈ ದುಡ್ಡು? ಇಡೀ ದಂಧೆಯ ಹಿಂದೆ ಇಂಟರ್ನ್ಯಾಷನಲ್ ರ್ಯಾಕೆಟ್ ಶಂಕೆ ಕೂಡ ಇದೆ. ಅಧಿಕಾರಿಗಳು, ರಾಜಕಾರಣಿಗಳ ಕೈವಾಡದ ಅನುಮಾನ ಇದೆ. ಅದಕ್ಕೆ ನಾವು ಹೇಳಿದ್ದು ಇದು ಚುನಾವಣೆಗೇನಾದರೂ ಬಳಕೆ ಆಗೋದಕ್ಕೆ ತಂದಿದ್ದ ದುಡ್ಡ ಅಂತ. ನಮ್ಮ ದೇಶದಲ್ಲಿ, ಭಾರತದಂಥ ದೇಶದಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡಿ. ಯಾವಾಗ ಮಾತಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವಾಗ ಮೌನವಾಗಿರಬೇಕು ಅಂತ ಗೊತ್ತಿರೋನು ಹೆಚ್ಚು ಬುದ್ಧಿವಂತ. ಇಲ್ಲದಾಗಿಲ್ಲ. ಹಾಗಾಗಿ ಈ ಪ್ರಕರಣದಲ್ಲಿ ಹಾಗಾದರೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಕೇಳ್ಬೋದು. ಸ್ಫೋಟಕ ಆಡಿಯೋಗಳಿದೆ, ಮಾತನಾಡ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಒಬ್ರಿಗೊಬ್ರು. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. माझ्या जागेवर करता येणार नाही बोलतो. एक मी तुम्हाला देतो, मग तुम्ही तुमच्या जागेवर घेऊन जा, मग तिकडे बॉक्सिंग फिक्सिंग हे ते करा. श्रीनिवासाला आहे आपला मित्र आहे सर. दारूचा धंदा करतो तो ऍक्च्युली. म्हणजे महाराष्ट्रामध्ये ती सिल्वासाची दारू असते नाही का ती? तिकडनं काय आहे की याच्याकडनं हा याच्या जागेवर ना देणार, मग आपल्याला ती गाडी घेऊन जाऊन तिथे ठेवायच्या. मग तिथे कंपनीचे माणसं पाठवतो की बॉक्सिंग वगैरे करणार, काउंटिंग करणार. ते झालं की ते गाडी मागवतील आणि मग ते कंपनीवाले उचलून जातील तिकडनं. कधी बोलते तो सिल्वासाचा? हा काय बोलतो की मी तुम्हाला पैसे 350 ते 400 देतो. तर थोडे पैसे याचा हिशोब कसा करायचा? तर पहिला तुम्ही हे तर जागा बिगा बघून हे तर करा. बोल काय की थोडे पैसे आश्रमामध्ये मला पण द्यायचे, मी तुम्हाला जास्त देतो तुम्ही जे 200 मागितले. पण त्याला पहिले काहीच देऊ नका सर. पण त्याला पहिले पैसे हाय कुठे द्या? तो मागेल ना तर बोला आश्रमात भरा. अरे बा हाय नाही दे तर कुठे देणार? ರೈಟ್, ನೋಡಿ ಮಾತಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಆತ ಹೇಳ್ತಾನೆ, ಮರಾಠಿನಲ್ಲಿ ಮಾತಾಡ್ಕೊಂಡಿದ್ದಾರೆ, ಮರಾಠಿ ಭಾಷೆ. ಈಗ ಹೇಗಿದೆ ಇದರಲ್ಲಿ, ವಿರಾಟ್ ಹಾಗೂ ನನ್ನ ನಡುವೆ ಮಧ್ಯಸ್ಥಿಕೆ ವಹಿಸಿರುವವರು ಗುಜರಾತ್ನ ದೊಡ್ಡ ರಾಜಕಾರಣಿ. ಆ ಸ್ಟೋರಿ ಅವ್ರಿಗೆ ಗೊತ್ತಾದರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ ಅಂತೆಲ್ಲ ಹೇಳ್ತಾನೆ ಅವನು. ವಿರಾಟ್ಗೆ ನಿನ್ನೆ ರಾತ್ರಿ ಕರೆ ಬಂದಿತ್ತು, ಆ ಹಣ ಏನಾಯಿತು ಅನ್ನೋದ್ರ ಬಗ್ಗೆ ರಾಜಕಾರಣಿ ಆಸಕ್ತಿ ತೋರಿದ್ದಾರೆ ಅಂತೆಲ್ಲ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ನೋಡಿ ಇಬ್ಬರು ವ್ಯಕ್ತಿಗಳ ನಡುವೆ ನಡೆದಿರ್ತಕ್ಕಂಥ ಸಂಭಾಷಣೆ ಎರಡು ಆಡಿಯೋದಲ್ಲಿ. ನೀವು ನಿಮ್ಮ ಜಾಗಕ್ಕೆ ಕರ್ಕೊಂಡು ಬಾಕ್ಸಿಂಗನ್ನು ಫಿಕ್ಸ್ ಮಾಡಿ. ಅವನು ನಮ್ಮ ಸ್ನೇಹಿತ ಇದ್ದಾನೆ, ಅವರು ಮದ್ಯ ಮಾರಾಟ ಮಾಡ್ತಾ ಇದ್ದವನು, ಎರಡನೇ ವ್ಯಕ್ತಿ ಹೇಳೋದು. ಅದಕ್ಕೆ ಮೊದಲನೇ ವ್ಯಕ್ತಿ ಹೇಳ್ತಾನೆ, ಅಂಥ ಜಾಗದಲ್ಲಿ ಕೊಟ್ಟು ಅವರು ಬೇರೆ ಜಾಗದಲ್ಲಿ ಗಾಡಿ ಇಡಬೇಕು, ಕಂಟೈನರ್. ನಮ್ಮ ಕಂಪ್ನಿ ಜನರು ಬಂದು ಬಾಕ್ಸಿಂಗ್ ಕೌಂಟಿಂಗ್ ಮಾಡಿ ಜನರು ಗಾಡಿ ತರ್ತಾರೆ, ಬಳಿಕ ವಾಹನದಲ್ಲಿ ಅದನ್ನು ಕೊಂಡೊಯ್ತಾರೆ ಅಂತ ಪ್ಲ್ಯಾನಿಂಗ್ಸ್ ಇವ್ರದ್ದೆಲ್ಲಾರ್ದು. ಹೆಂಗೆ ಅದು ಬಾಕ್ಸಿಂಗ್ ಆಗಬೇಕು, ಬಾಕ್ಸಿಂಗ್ ಅಂದರೆ ಅದನ್ನು ಪ್ಯಾಕ್ ಮಾಡ್ತಕ್ಕಂಥದ್ದು, ಹೆಂಗೆ ಕಂಟೈನರ್ಲಿ ಸಾಗಿಸ್ಬೇಕು, ಇದೆಲ್ಲವೂ ಕೂಡ ಮಾತಾಡಿರ್ತಕ್ಕಂಥ ಆಡಿಯೋ. ಇಷ್ಟೇ ಅಲ್ಲ, ಇನ್ನೂ ಒಂದು ಸ್ಫೋಟಕ ಆಡಿಯೋ ಇದೆ ಈ ಪ್ರಕರಣದ್ದು, ಅದನ್ನು ಒಂದು ಸರ್ತಿ ಕೇಳಿಸ್ಕೊಡಿ. आता कसं आहे की त्याच्यामध्ये जो मध्यस्थी माणूस आहे तो मोठा आहे. म्हणजे विराट आणि माझ्यामध्ये माणूस आहे तो फार मोठा माणूस आहे आणि मोठा पॉलिटिशियन आहे गुजरातचा. तर कसं आहे की हे सगळी स्टोरी त्याच्याकडे गेली. आता तो आत्ता याचा काल रात्री फोन आला होता विराटचा, तर तो काहीतरी अरेंजमेंट दुसरी करतो. आता त्या फंडच्या त्या पैशाचं काय झालं हे तो पण आता हे तो थोडासा तो पण इंटरेस्ट घेतोय. आता तो पॉलिटिशियन आहे तो. तर आता ते बोलतो की ते मी बोला आता ते मरू द्या मला, पण जे माझं आता झालंय ते तुम्ही मला मोकळा करा, की मला माझे पैसे तर जे घुसलेत, कारण माझ्या तर दुसरं काय संबंध नाही, इन्व्हेस्टर सारखा आहे मी. नाही पण मी काय माझे जे पैसे मी ते पण मी बोललो तुमच्या सांगण्यावरनं मी ते तेवढा केला होता. तर ते बोलले ठीक आहे. तर आता ते
हा लाईनअप करतो 1-2 दिवसांनी कुठेतरी. तर आता त्याच्याकडे पैसे तर नाहीये, पैसे तर त्यांनी कुठेतरी जमा केले. ಸೊ ಈ ಎಲ್ಲ ಆಡಿಯೋಗಳನ್ನು ಕೂಡ ಪೊಲೀಸರು ಕೇಳಿಸ್ಕೊಂಡಿದ್ದಾರೆ. ಏನು ನಡೀತು, ಯಾವ ಥರ ಪ್ಲ್ಯಾನ್ ಮಾಡಿದ್ರು, ಯಾರು ಯಾರನ್ನು ಎಲ್ಲಿ ಪರಿಚಯ ಮಾಡಿಕೊಟ್ರು, ಎಲ್ಲೆಲ್ಲಿ ಯಾವ ಯಾವ ಊರಲ್ಲಿ ಏನೇನು ನಡಿಬೇಕು ಎಲ್ಲವನ್ನ ಕೂಡ ಬ್ರೀಫ್ ಮಾಡಿರ್ತಕ್ಕಂಥ ಸ್ಫೋಟಕ ಆಡಿಯೋ. ಸುಮ್ಮನೆ ಪೊಲೀಸರು ಯಾರ ಮೇಲೂ ಅನುಮಾನ ಪಡಲ್ಲ, ಅವರಿಗೆ ಸೂಕ್ತ ಸಾಕ್ಷ್ಯಾಧಾರಗಳು ಸಿಕ್ಕಿದಾಗಲೇ ಇವೆಲ್ಲ ನಡೀತಕ್ಕಂಥದ್ದು. ಸೊ ಇಲ್ಲಿ ವಿರಾಟ್ ಅಂತಕ್ಕಂಥವನು ಬರ್ತಾನೆ. ಆ ವಿರಾಟ್ ಹಾಗೂ ಅವನ ಸ್ನೇಹಿತ ಗಾಂಧಿ ಇಬ್ರು ಕೂಡ मातनाडिरतಕ್ಕಂಥದ್ದು, ಅದರದ್ದು ಒಂದು स्फोटक ಆಡಿಯೋ ಇದೆ. ಅದರಲ್ಲಿ ಅವರು ಏನು ಮಾತಾಡಿದ್ದಾರೆ ನೋಡೋಣ बन्नी. काहीतरी ह्यांनी काय केलंय की आपण जे पैसे दिलेत ना त्यांनी दिले नाहीये तिथे पैसे. ह्यांनीच खाल्ले म्हणजे ह्यांनीच खाल्लेत. अच्छा. आणि ह्यांनी काय सांगितलं, ह्या लोकांकडनं मला भेटले नाही पैसे, म्हणजे तुमच्याकडून. हा ओके. हे जे काय तिकडनं काढलं ना मटेरियल, ह्या लोकांनी हेच लोक होती, म्हणजे विराटचेच लोक ना ते. विराटची लोक म्हणून गेले आणि हे आश्रमवाले घुसले आणि आश्रमवाल्यांनी मटेरियल कब्जात घेतला ते. अच्छा ओके. आता सर आता मटेरियल पोचलंय अहमदाबादला. ओके. मग आता अहमदाबादला जावं लागेल का सर? आता काय ते लोक 2 ते 3 दिवसात ह्याने याला बोलवलं आहे तिथे. अच्छा. तर ह्यानी सांगितलं मी 2-3 दिन में आता हूँ विराटला. ನೋಡಿ, ಇದನ್ನೆಲ್ಲ ಇಟ್ಟುಕೊಂಡು ಇದರ ಒಟ್ಟಾರೆ ಸಾರಾಂಶವನ್ನು ಹೇಳೋದಾದರೆ, ಈ ಹಣದ ವರ್ಗಾವಣೆ ಮತ್ತು ದರೋಡೆ ಅಂತಕ್ಕಂಥದ್ದು ನಡೆದಿರೋದು ನಿಜ. ಆದರೆ ಇದು ತಡವಾಗಿ ಬೆಳಕಿಗೆ ಬಂದಿರೋದು, ಅಕ್ಟೋಬರ್ನಲ್ಲಿ ನಡೆದಿರ್ತಕ್ಕಂಥ ಘಟನೆ. ಆದರೆ ಯಾಕೆ ಇದನ್ನು ಕ್ಲೈಮ್ ಮಾಡಲಿಲ್ಲ, ಯಾರು ಬಿಟ್ಬಿಡ್ತಾರೆ ಇಷ್ಟೊಂದು ದುಡ್ಡನ್ನು ಅಂತಂದರೆ, ಈ ಹಣದ ಸಂಪಾದನೆಯೇ ಅಕ್ರಮ ಆಗಿರುತ್ತೆ. ನಾಳೆ ದಿನ ತಗ್ಲಾಕೊಂಡ್ರೆ 108 ಪ್ರಶ್ನೆಗಳು 108 ಕಡೆ ಹೋಗುತ್ತೆ. ಹಾಗಾಗಿ ಯಾರೂ ಕೂಡ ಇದನ್ನು ಕ್ಲೇಮ್ ಮಾಡಿಲ್ಲ. ಬಟ್ ಕೆಲವೊಂದು ವಿಚಾರಗಳು ಬೆಳಕಿಗೆ ಬರಬೇಕು. ಗುಜರಾತ್ನ ಆ ರಾಜಕಾರಣಿ ಯಾರು, ಏನು, ಎತ್ತ ಎಲ್ಲ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಪ್ರಕರಣದಲ್ಲಿ. ಆಗ ಇದರ ಕಂಪ್ಲೀಟ್ ಚಿತ್ರಣ ಏನು ಎತ್ತ ಎಲ್ಲವೂ ಗೊತ್ತಾಗುತ್ತೆ.